ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸ್. ಇಂಡಿಯನ್ ಪಾಲಿಟಿಗಳನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ಕಂಪ್ಲೀಟ್ ಆಗಿ ಕವರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ಒಂದಿಷ್ಟು ಕ್ವಶನ್ಸ್ಗಳನ್ನ ಕೂಡ ನೋಡ್ತಾ ಹೋಗೋಣ. ದಿಸ್ ಈಸ್ ಪ್ರೆಸೆಂಟೆಡ್ ಬೈ ಸಂಗಟಿ ಸರ್, ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಚಾನಲ್, ಯೂಟ್ಯೂಬ್ ಚಾನಲ್ ಇರುವಂಥದ್ದು. ಕ್ವಶನ್ ಏನಿದೆ ಫಾಸ್ಟ್ ಆಗಿ ಕ್ವಶನ್ ನೋಡೋಣ, ಸ್ವಲ್ಪ ಎಕ್ಸ್ಪ್ಲನೇಷನ್ ಮತ್ತೆ ಕ್ವಶನ್ ಮುಂದುವರಿತಾ ಹೋಗೋಣ. ಇವೆಲ್ಲ ಕ್ವಶನ್ಸ್ಗಳನ್ನ ನೀವು ನೀಟಾಗಿ ಕವರ್ ಮಾಡಿದ್ದೇ ಆದಲ್ಲಿ ಮುಂಬರುವಂಥ ಎಲ್ಲ PSI ಎಕ್ಸಾಮ್, KS, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಏನಿದೆಯಲ್ಲ, ನಂತರದಲ್ಲಿ PDO, ಯಾವುದೇ ರೀತಿ ಎಕ್ಸಾಮ್ಸಿಗೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ನಾಲೆಜ್ ಬರ್ತಾ ಹೋಗುತ್ತೆ. ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗಿ ನಿಮಗೆ ಆಲ್ಮೋಸ್ಟ್ ಗೊತ್ತಿರುವಂಥದ್ದು ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ ಸಿಕ್ಕರೆ ಅದನ್ನ ಸ್ವಲ್ಪ ನೋಟ್ಸ್ ಟೈಪ್ ಬರಿತಾ ಹೋಗಿ. ಓಕೆ, ಸೊ ಭಾರತೀಯ ಸಂವಿಧಾನದ 10ನೇ ಶೆಡ್ಯೂಲ್ ಅನ್ನು ಈ ಮೂಲಕ ಸೇರಿಸಲಾಗಿದೆ. 10th ಶೆಡ್ಯೂಲ್ ಅನ್ನ ನಮ್ಮ ಸಂವಿಧಾನದಲ್ಲಿ ಹೇಗೆ ಸೇರಿಸಿದೀವಿ? 24ನೇ ಸಂವಿಧಾನ ತಿದ್ದುಪಡಿ ಮೂಲಕ, 52ನೇ ಸಂವಿಧಾನ ತಿದ್ದುಪಡಿ ಮೂಲಕ, 61ನೇ ಸಂವಿಧಾನ ತಿದ್ದುಪಡಿ ಮೂಲಕ ಮತ್ತು 85ನೇ ಸಂವಿಧಾನ ತಿದ್ದುಪಡಿ ಮೂಲಕ. ಯಾವುದು ಸರಿಯಾದ ಉತ್ತರ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಾಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗಿ. 85 ಅಂತಾಗ ನೋಡಿ ಇಸ್ವಿ, ಅದು ಯಾವ ಇಯರ್ ಅಲ್ಲಿ ಪಾಸ್ ಆಯ್ತದು? 1985ರಲ್ಲಿ ಪಾಸ್ ಆಗಿದ್ದು. ಬಟ್ ಇಲ್ಲಿ ನಾವೇನ್ ನೋಡ್ತೀವಿ, ಒಂದೊಂದ್ಸಲ ಫಾಸ್ಟ್ ಆಗಿ ನೋಡ್ತಾ ಇರಬೇಕಾದ್ರೆ ಕೆಲವೊಂದು ಚೆನ್ನಾಗಿರೋ ಸ್ಟೂಡೆಂಟ್ ಕೂಡ ತಪ್ಪು ಮಾಡಿದಿರಿ, 85 ಹಾಕ್ಬಿಡೋದು, ಇಯರ್ ಅದ್ರ ಜೊತೆ ಕನ್ಫ್ಯೂಸ್ ಮಾಡೋದು ಬಿಡುವಂತ ಸಾಧ್ಯತೆ ಇರ್ತದೆ. ಎಂಥವೆಲ್ಲ ಸಿಂಪಲ್ ಕ್ವಶನ್ ಯಾವತ್ತೂ ಕೂಡ ತಪ್ಪಾಗಬಾರ್ದು ಸ್ನೇಹಿತರೆ. 1985ರಲ್ಲಿ 52ನೇ ಶೆಡ್ಯೂಲ್, ಪ್ರತಿಯೊಂದು ಇವೆಲ್ಲವನ್ನೂ ಒಂದೊಂದ್ಸಲ ಕ್ವಶನ್ ಕೇಳಿದ್ದಾರೆ. ಯಾವ ಶೆಡ್ಯೂಲ್ ಅಂತ ಕೇಳ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ನೀವು ನೆನ್ಪಿಡಬೇಕಂದ್ರೆ, ಈ 10th ಶೆಡ್ಯೂಲ್ ಇಲ್ಲಿ ಪಾಲಿಟಿಕಲ್ ಪಾರ್ಟಿ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಸೇರಿಸಿದ್ರು. ಮೊದಲದಲ್ಲಿ ಪಾಲಿಟಿಕಲ್ ಪಾರ್ಟಿ ಅನ್ನುವಂಥದ್ದು ಶಬ್ದ ಸಂವಿಧಾನದಲ್ಲಿ ಇರಲೇ ಇಲ್ಲ. ಪಾಲಿಟಿಕಲ್ ಪಾರ್ಟಿ ಅನ್ನುವಂಥದ್ದು ಈ ಹೊಸ ಶಬ್ದ ಯಾವ ಒಂದು ಸಂವಿಧಾನ ತಿದ್ದುಪಡಿ ಮೂಲಕ ಬಂತು? ಇದು ಕೂಡ ಕ್ವಶನ್ ಕೇಳ್ತಾರೆ. ನೀವು ಅದಕ್ಕೆ ಹೇಳಿದ್ದು ಸ್ವಲ್ಪ ಟಫ್ ಇರುವಂತ ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಇನ್ ಡೀಟೇಲ್ ಆಗಿ ಸ್ವಲ್ಪ ಸರಿ ಮಾಡಬೇಕು. ಅವಾಗ ಬರೀ ಮೇಲ್ಮೇಲಿಂದ ಓದ್ತಾ ಹೋದ್ರೆ ಮತ್ತೆ ಜಸ್ಟ್ ಮಿಸ್ ಇದೇ ಕಥೆಗಳಾಗ್ತಾವ. ಇಲ್ಲಿ ಏನೇನು ರಾಜಕೀಯ ಪಕ್ಷ ಅನ್ನುವಂಥದ್ದು ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ಫಸ್ಟ್ ಟೈಮ್ ಇಲ್ಲಿ ಸಂವಿಧಾನದಲ್ಲಿ ಪರಿಚಯ ಮಾಡಲಾಯಿತು ಅಂದ್ರೆ 52ನೇ ಸಂವಿಧಾನ ತಿದ್ದುಪಡಿ ಮೂಲಕ 85ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಆ ತರ ಸೇರಿಸುತ್ತೆ. ಯಾವಾಗದೇ ಆಂಟಿ ಡಿಫೆಕ್ಷನ್ ನ ಇದಕ್ಕೋಸ್ಕರ ಸೇರಿಸ್ತಾರೆ. ರಾಜಕೀಯ ಪಕ್ಷಗಳಿಗೆ ಸಂವಿಧಾನದಲ್ಲಿ ಮಾನ್ಯತೆ ಯಾವಾಗ ಸಿಕ್ತು ಅಂದ್ರೆ ಏನ್ ಹೇಳ್ತೀರಿ? ಸಂವಿಧಾನದಲ್ಲಿ ಮಾನ್ಯತೆ ಯಾವಾಗ ಸಿಕ್ತು? 52ನೇ ಸಂವಿಧಾನ ತಿದ್ದುಪಡಿ 85ರಲ್ಲಿ. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಮಾನ್ಯತೆ ಈ ಸ್ಟೇಟ್ ಪಾರ್ಟಿ ಮತ್ತು ನ್ಯಾಷನಲ್ ಪಾರ್ಟಿ ಅಂತ ಕೊಡುವಂತವ್ರು ಯಾರು? ಕಮೆಂಟ್ ಮಾಡಿ ಹೇಳ್ತೀರಾ? ಇದು ಕೂಡ ಕ್ವಶನ್ಗೆ ಮೊನ್ನೆ KPSC ಅಲ್ಲಿ ಕೂಡ ಕೇಳಿದಿರಲ್ಲ. ಈ ಒಂದು ಸ್ಟೇಟ್ ಪಾರ್ಟಿ ಆಗ್ಬೇಕಾದ್ರೆ, ನ್ಯಾಷನಲ್ ಪಾರ್ಟಿ ಆಗ್ಬೇಕಾದ್ರೆ ಏನೇನು ಕಂಡೀಷನ್ಸ್ ಇದಾವ ಅನ್ನುವಂಥದ್ದನ್ನ ಕೇಳಿದ್ರು. ಅದನ್ನು ಸ್ವಲ್ಪ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಿಸ್ ಮಾಡಿಬಿಟ್ಟಿದ್ರು. ಈ ಸ್ಟೇಟ್ ಅಸೆಂಬ್ಲಿ ಅಂತ ಕೊಡೋದು ರಾಜ್ಯಸಭೆ ತುಂಬಾ ದರಿದ್ರವಾಗಿ ಚೇಂಜಸ್ ಮಾಡಿದ್ರು. ಬಟ್ ಅಟ್ ಲೀಸ್ಟ್ ಆ ಕಾನ್ಸೆಪ್ಟ್ ಅನ್ನು ನೋಡಿ, ಈ ತರ ಕ್ವಶನ್ಸ್ ಕೂಡ ಬರ್ತದೆ. ಅದನ್ನ ಕೊಡುವಂತವ್ರು ಯಾರು? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ. ಒಂದು ಪಕ್ಷಕ್ಕೆ ಸ್ಟೇಟ್ ಪಾರ್ಟಿ ಮತ್ತು ನ್ಯಾಷನಲ್ ಪಾರ್ಟಿ ಅಂತ ಮಾನ್ಯತೆ ಕೊಡೋರು ಯಾರು? ಇದನ್ನೆಲ್ಲ ನಾನು ಅನ್ಅಕಾಡೆಮಿಯಲ್ಲಿ ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಮತ್ತೊಂದ್ಸಲ ಈಗ ಬಿಫೋರ್ ಎಕ್ಸಾಮ್ ಡೆಫಿನೆಟ್ಲಿ ಅದನ್ನ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸ್ಟೇಟ್ ಪಾರ್ಟಿ ಆಗ್ಬೇಕಾದ್ರೆ ಏನೇನು ಕಂಡೀಷನ್ ಬೇಕು, ನ್ಯಾಷನಲ್ ಪಾರ್ಟಿ ಆಗ್ಬೇಕಾದ್ರೆ ಏನೇನು ಕಂಡೀಷನ್ ಬೇಕು, ಆ ರೀತಿ ಅದನ್ನ ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಸಾಕು. ಯಾವ ಬುಕ್ ಓದೋದು ಬೇಡ, ಅಷ್ಟು ನೀಟಾಗಿ ನೋಡ್ಬೋದು. ಮತ್ತೆ ಅದು ಕ್ವಶನ್ ಬಂದಾಗ ಅದನ್ನ ಕವರ್ ಮಾಡ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಏನೇನು ಬಿಡ್ಬೇಕು ನೀವು? 1985 ಅಲ್ಲಿ ಬಂತು 52ನೇ ಸಂವಿಧಾನ ತಿದ್ದುಪಡಿ. 10ನೇ ಶೆಡ್ಯೂಲ್ ಅಲ್ಲಿ ರಾಜಕೀಯ ಪಕ್ಷ ಅನ್ನುವಂತ ಹೆಸರನ್ನ ಕೊಟ್ರು ಅನ್ನುವಂಥದ್ದನ್ನ ಇಲ್ಲಿ ನೀವು ನೆನ್ಪಿಡ್ಬೇಕು. ಓಕೆ, ಒಂದ್ ಸೆಕೆಂಡ್. ಸೊ ಈ ರೀತಿ ಪಾಯಿಂಟ್ಗಳನ್ನ ಸ್ವಲ್ಪ ನೆನ್ಪಿಡ್ತಾ ಹೋಗಿ. ಇದೆಲ್ಲ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಸ್ನೇಹಿತರೆ. ರಾಜಕೀಯ ಪಕ್ಷ ಅನ್ನುವಂಥದ್ದು ಯಾವಾಗ ಮಾನ್ಯತೆ ಕೊಡ್ತು, ಈ ರೀತಿ ಬೇಸಿಕ್ ಕ್ವಶನ್ ಕೇಳ್ತಾ ಹೋಗ್ತಾರೆ, ಸ್ವಲ್ಪ ನೆನ್ಪಿರ್ಲಿ. ಇದೊಂದು ಪಾಯಿಂಟ್ ಕೂಡ ಕೆಲವೊಂದ್ಸಲ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಯಾವ್ದ್ರ ಬಗ್ಗೆ? ಡಿಫೆಕ್ಷನ್ ಆಗ್ತಿತ್ತಲ್ಲ. ಯಾಕೆ ಡಿಫೆಕ್ಷನ್ ಆಗಿತ್ತು? ಸ್ಟಾರ್ಟಿಂಗ್ ಅಲ್ಲಿ ಬರೀ ಕಾಂಗ್ರೆಸ್ ಪಾರ್ಟಿದೇ ಜಾಸ್ತಿ ಹವಾ ಇತ್ತು. ಕಾಂಗ್ರೆಸ್ ಪಾರ್ಟಿಯನ್ನ ಬಿಟ್ಟು ಒಂದು 100 ಮೆಂಬರ್ಸ್ ಹೋಗಿದ್ರೆ ಬೇರೆ ಪಕ್ಷದಿಂದ ನಿಯರ್ಲಿ 500 ಮೆಂಬರ್ಸ್ ಬಂದಿದ್ರು ಕಾಂಗ್ರೆಸ್ ಪಕ್ಷಕ್ಕೆ. ಅಂದ್ರೆ ಪ್ರೆಸೆಂಟ್ ಸಿಟ್ಟಿಂಗ್ MP ಬಿಟ್ಟು ಆ ಪಕ್ಷವನ್ನು ಬಿಟ್ಟು ಬರ್ತಾ ಇದ್ರು ಕಾಂಗ್ರೆಸ್ಗೆ. ಯಾಕಂದ್ರೆ ಯಾವಾಗ್ಲೂ ಏನಿರ್ತದೆ, ಗೆದ್ದೆತ್ತಿನ ಬಾಲ ಹಿಡಿಯುವಂಥದ್ದು. ಯಾರು ಸರ್ಕಾರ ರಚನೆ ಮಾಡ್ತಾರೆ ಅವ್ರ ಕಡೆ ಬಂದ್ಬಿಡ್ತಿರ್ತಾರೆ. ಸೊ ಅವಾಗ ಕರ್ನಾಟಕದ ಇಲ್ಲಿ ವೀರೇಂದ್ರ ಪಾಟೀಲ್ ಅವರು ಅದನ್ನೇನು ಕರೆದಿದ್ರು? ಗೋಲ್ಡ್ ರಶ್ ಅಂತ ಕರೆದಿದ್ರು. ಗೋಲ್ಡ್ ರಶ್. ಏನಿದು ಗೋಲ್ಡ್ ರಶ್ ಅಂದ್ರೆ? ಈಗೇನೋ ಒಂದು ಗೋಲ್ಡ್ ತುಂಬಾ ರೇಟ್ ಸ್ವಲ್ಪ ಕಡಿಮೆ ಆಗಿತ್ತು ಅಂದ ತಕ್ಷಣ ಗೋಲ್ಡ್ ರಶ್, ಫಾಸ್ಟ್ ಹೋಗಿ ತಗೊಂಡಿದ್ದು. ಅದೇ ತರ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿದೆ ಅಂತ ತಕ್ಷಣ ಬೇರೆ ಪಾರ್ಟಿ ಅವರು, ಲೋಕಲ್ ಪಾರ್ಟಿ, ರೀಜನಲ್ ಪಾರ್ಟಿ ಇರ್ತಾವಲ್ಲ, ಅವರೆಲ್ಲರೂ ಬಿಟ್ಟು ಓಡಿ ಇದಕ್ಕೆ ಬಂದು ಯಾವ ಸರ್ಕಾರ ರಚನೆ ಮಾಡ್ತಾರೋ ಅದಕ್ಕೆ ಸೇರಿಬಿಡೋದು. ಈಗಲೂ ಹಂಗೆ ಅಲ್ವಾ? ರೂಲಿಂಗ್ ಪಾರ್ಟಿ ಯಾರು ಇರ್ತದೆ ಅದನ್ನ ಬಿಟ್ಟು ಬಂದ್ಬಿಡೋದು. ಕರ್ನಾಟಕದಲ್ಲಿ ಕೂಡ ಲಾಸ್ಟ್ ಟೈಮ್ ಏನಾಗಿತ್ತು? ಇಲ್ಲಿ ಯಡಿಯೂರಪ್ಪ ಅವರು ಸರ್ಕಾರ ರಚನೆ ಮಾಡ್ಬೇಕಾದ್ರೆ ಬೇರೆ ಈ ಕಾಂಗ್ರೆಸ್ ಮತ್ತು JDS ನಿಂದ ಬಿಟ್ಟು ಬಂದ್ರು. ಯಾಕೆ ಬಂದ್ರು ಯಡಿಯೂರಪ್ಪ ಹತ್ರ? ಯಾಕಂದ್ರೆ ಅವಾಗ ಸರ್ಕಾರ ರಚನೆ ಆಗುತ್ತೆ.
ಅವರಿಗೆ ಮಂತ್ರಿ ಸಿಗುತ್ತೆ. ಸೊ ಇದನ್ನ ಈ ಒಂದು ಕಾನ್ಸೆಪ್ಟ್ ಏನಂತ ಕರೀತಾರೆ ಅವರು, ವೀರೇಂದ್ರ ಪಾಟೀಲ್ ಅವರು ಗೋಲ್ಡ್ ರಶ್. ಇದನ್ನು ಕೂಡ ಕೆಲವೊಂದು ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಇರ್ತದೆ. ಗೋಲ್ಡ್ ರಶ್ ಅನ್ನ ಈ ವೀರೇಂದ್ರ ಪಾಟೀಲ್ ಅವರು ಯಾವ ಒಂದು ಇದಕ್ಕೆ ಕರೆದ ಅಂದ್ರೆ ಆಂಟಿ ಡಿಫೆಕ್ಷನ್ಗೆ, ಪಕ್ಷಾಂತರ ಈ ಮಾಡ್ತಾ ಇದಾರಲ್ಲ ಈ MLA ಗಳು MP ಗಳು ಈ ಪಕ್ಷಾಂತರ ಮಾಡೋದಕ್ಕೆ, ಅದಕ್ಕೆ ಗೋಲ್ಡ್ ರಶ್ ಅಂತ ಕರೆದಿದ್ರು ಅಂತ ಅನ್ನೋ ಪಾಯಿಂಟ್ ಅನ್ನ ನೆನ್ಪಿಡಿ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಈ ತರ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ ಅನ್ನ ಕೇಳ್ತಾ ಇದ್ದಾರೆ ಈ KS ಗಳಲ್ಲಿ. ಸ್ವಲ್ಪ ನೀಟಾಗಿ ಸ್ಟಡಿ ಮಾಡ್ಬಿಡೋಣ. ಈ ಸಲ ಬೇಕಾದಂಗೆ ಬರಲಿ ಅದು ಕ್ವಶನ್ಸ್ ಪಾಲಿಟಿ ಮತ್ತು ಎಕನಾಮಿಲಿ ನೀಟಾಗಿ ಆಗೋ ರೀತಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಾದ್ಮೇಲೆ ಬೇರೆ ಬೇರೆ ಕ್ವಶನ್ಸ್ ಕೂಡ ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ ಕೂಡ ನಂತರದಲ್ಲಿ ನೋಡೋಣ. ಈಗ ಅದು ಯಾವ ರೀತಿ 2003ರಲ್ಲಿ ಮತ್ತೆ ಒಂದು ಕಂಡೀಷನ್ ತಂದ್ರು. ಈಗ 52ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ, 52ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಅವರು ಸ್ವಲ್ಪ ಅಲ್ಲಿ ಡ್ರಾಬ್ಯಾಕ್ ಇತ್ತು. ಏನಿತ್ತು 52ನೇ ತಿದ್ದುಪಡಿಯಲ್ಲಿ? ಅಲ್ಲಿ ಡ್ರಾಬ್ಯಾಕ್ ಇರುವಂತದ್ದು ಒನ್ ಥರ್ಡ್ ಮೆಂಬರ್ಸ್ ಆ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ರೆ ಅದು ಪಕ್ಷಾಂತರ ಆಗಲ್ಲ ಅಂತಂದ್ರೆ. ಹಿಂಗಂದ್ರೆ ಏನು? 1/3 ಅಂದ್ರೆ ಏನಾಗುತ್ತೆ? ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. JDS 30 ಜನ ಇರ್ತಾರಂತ ಅನ್ಕೊಳ್ಳಿ. ಒಂದ್ ಸೆಕೆಂಡ್. JDS ಅವ್ರದ್ದು 30 ಜನ, ಎಷ್ಟು 30 ಜನ MLA ಗಳು ಇದಾರೆ ಅಂತ ಅನ್ಕೊಳ್ಳಿ ಕರ್ನಾಟಕದಲ್ಲಿ. ಈಗ ಅಷ್ಟಿಲ್ಲ ಆಕ್ಚುಲಿ, ಬಟ್ 30 ಜನ ಇದಾರೆ ಅನ್ಕೊಳ್ಳಿ. ಅದರಲ್ಲಿ 1/3 ಅಂದ್ರೆ ಎಷ್ಟಾಗತ್ತೆ? 1/3 ಅಂದ್ರೆ 10 ಜನ. 30 ಜನರಲ್ಲಿ 10 ಜನ ಬಿಟ್ಟು ಇನ್ನೊಂದು ಪಕ್ಷ ಸೇರೋದು ಈಜಿ ಅಲ್ವಾ? 10 ಜನ ಬೇರೆ ಪಕ್ಷ ಸೇರಿದ ತಕ್ಷಣ ಏನಂತಿದ್ರು ಮೊದಲು, ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಅವ್ರನ್ನ ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇಲ್ಲ, ಅವರು MLA ಆಗಿ ಉಳಿತಾರ ಅಂತ ಹೇಳ್ತಿದ್ರು. 10 ಜನ ಅಂದ್ರೆ ಈಸಿಯಾಗಿ ಹೋಗ್ಬಿಡ್ತಾರೆ. ಅದಕ್ಕೆ 91ನೇ ಸಂವಿಧಾನ ತಿದ್ದುಪಡಿ ಮೂಲಕ 1/3 ಇದ್ದದ್ದು ಏನ್ ಮಾಡಿದ್ರು, ನಂತರದಲ್ಲಿ 2/3 ಮಾಡಿದ್ರು. 2/3 ಆಫ್ ದ 30 ಅಂತಂದ್ರೆ ಎಷ್ಟಾಗತ್ತೆ? ಈಗ 30 ಜನ ಇಲ್ಲಿ MLA ಗಳು ಇದ್ರ 2/3 ಅಂದಾಗ 20, ಅಂದ್ರೆ 30 ಜನದಲ್ಲಿ 20 ಜನ ಬಿಟ್ಟು ಹೋಗೋದು ಸ್ವಲ್ಪ ಕಷ್ಟ ಅಲ್ವಾ? ಸ್ವಲ್ಪ ಡಿಫಿಕಲ್ಟಿ ಮಾಡಿದ್ರು ಆಂಟಿ ಡಿಫೆಕ್ಷನ್ ಆಗ್ಬೇಕಂದ್ರೆ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಎಷ್ಟು MLA ಗಳಿದ್ದಾರೆ ಸದ್ಯಕ್ಕೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ MLA ಗಳು 136 ಅಂತ ಅನ್ಕೊಳ್ಳಿ ಅಲ್ವಾ? 136. ಇದಕ್ಕೆ ಅವ್ರು ಬೇರೆ ಯಾವ್ದೋ ಒಂದು ಎಕ್ಸಾಂಪಲ್, ಮತ್ತೆ ಹಂಗ ಆಗತ್ತೆ ಅಂತ ಮತ್ತೆ ಅದನ್ನ ಊಹಾಪೋಹ ಎಬ್ಬಿಸ್ಬೇಡಿ. ಇಲ್ಲಿ 2/3 ಮೆಂಬರ್ಸ್ ಬಿಟ್ಟು ಹೋದ್ರೆ, ಆ ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಸೇರಿದ್ರೆ ಅವ್ರ ಸರ್ಕಾರ ರಚನೆ ಮಾಡಬಹುದು, ಮತ್ತೆ ವಾಪಸ್ ಎಲೆಕ್ಷನ್ ನಡೆಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬೇರೆ ಕಡೆ ಕಿತ್ತು ಬಂದ್ಬಿಟ್ರು ಅಂತ. ಮಹಾರಾಷ್ಟ್ರದಲ್ಲ ಆಯ್ತಲ್ಲ, ಈ ಸಿಂಧಿ ಅವರು ಬಿಟ್ಟು ಬಂದ್ಬಿಟ್ರು, ಆತರ ಆಯ್ತು. ಈಗ 3 1 3 4 ಆಯ್ತಲ್ಲ. ಓಕೆ, ಇಲ್ಲಿ 5 ಅನ್ಕೊಳ್ಳೋಣ. ಇದು ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್ ಸ್ವಲ್ಪ ಇದನ್ನ 5 ಅಂತ ಮಾಡ್ಕೊಂಡ್ರೆ 45. ಸೊ 90 ಜನ ಅಂದ್ರೆ ಈ ವಾಪಸ್ ಎಲೆಕ್ಷನ್ ನಡೀಲಂಗೆ ಸದ್ಯಕ್ಕಿರುವಂತ ಕಾಂಗ್ರೆಸ್ನ 135 MLA ಗಳಲ್ಲಿ 90 ಜನ MLA ಗಳು ಅವರು ಆ ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಇನ್ನೊಂದು ಬಂದು ಸೇರಿದ್ರೆ ಎಲೆಕ್ಷನ್ ನಡೆಯೋ ಅವಶ್ಯಕತೆ ಇಲ್ಲ. ಆ ಪಕ್ಷದಲ್ಲಿ ಮರ್ಜ್ ಆಗ್ಬಿಡ್ತಾರೆ, ವಿಲೀನ ಆಗ್ಬಿಡ್ತಾರೆ. ಸೊ 90 ಜನ ಬಿಟ್ಟು ಬರೋದು ಅಷ್ಟು ಈಜಿ ಇದೆ ಸ್ನೇಹಿತರೆ. 90 ಜನ ಬಿಟ್ಟು ಬರಕ್ಕಾಗಲ್ಲ. ಮೊದ್ಲು ಏನ್ ಕಂಡೀಷನ್ ಇತ್ತು? 135ರಲ್ಲಿ ಅಂದ್ರೆ 1/3 ಅಂದ್ರೆ 135ರಲ್ಲಿ 1/3 ಅಂದ್ರೆ ಎಷ್ಟಾಗತ್ತೆ? 1/3 ಅಂದ್ರೆ ಬರೀ 45. 135ರಲ್ಲಿ ಸ್ವಲ್ಪ 45 ಜನ ಕರ್ಕೊಂಡ್ ಬರೋದು ಒಂದ್ ಸ್ವಲ್ಪ ಈಜಿ ಇತ್ತಲ್ವಾ ಸ್ನೇಹಿತರೆ? ಅವ್ರಿಗೆ ಏನೇನೋ ಒಂದು ಆಮಿಷಗಳನ್ನ ಒಡ್ಡಿ ಬಿಟ್ರೆ, ಮಿನಿಸ್ಟರ್ ಮಾಡ್ತೀವಿ, ಇಷ್ಟು ದುಡ್ಡು ಕೊಡ್ತೀವಿ, ಅದು ಇದು 208 ಇದನ್ನ ಹೇಳ್ಬಿಟ್ರೆ ಬರುವಂತ ಸಾಧ್ಯತೆ ಇರ್ತದೆ. ಬಟ್ 90 ಜನ ಕರ್ಕೊಂಡ್ ಬರಕ್ಕಾಗಲ್ಲ. ಅದಕ್ಕೆ ಯಾವ ಪಕ್ಷನೂ ಅಷ್ಟೊಂದು ಈಜಿಯಾಗಿ ಟ್ರೈ ಮಾಡಲ್ಲ. ಅಥವಾ ಅಕಸ್ಮಾತ್ ಈಗ ಬೇರೆದವ್ರು ಬಿಟ್ಟು ಬಂದ್ರೆ ಅವ್ರು ಮತ್ತೆ ಎಲೆಕ್ಷನ್ ಫೇಸ್ ಮಾಡ್ಬೇಕಾಗತ್ತೆ. ಎಲೆಕ್ಷನ್ ಗೆದ್ದು ಬರ್ತೀವಿ ಅಂತ ಏನ್ ಗ್ಯಾರಂಟಿ? ತುಂಬಾ ಖರ್ಚಾಗತ್ತಲ್ಲ ಎಲೆಕ್ಷನ್ಗೆ. ಅದಕ್ಕೋಸ್ಕರ ಅದನ್ನ ಡಿಫಿಕಲ್ಟ್ ಮಾಡೋದಕ್ಕೆ 2/3 ಮಾಡಿದ್ರು. ಏನಿತ್ತು? ನಮ್ಮ 1/3 52ನೇ ಸಂವಿಧಾನ ತಿದ್ದುಪಡಿ ಮೂಲಕ 1/3 ಮೆಂಬರ್ಸ್ ಬೇರೆ ಪಕ್ಷದಲ್ಲಿ ಮರ್ಜ್ ಆದ್ರೆ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಆಗಲ್ಲ. ಸೊ ಅವರು ಮರ್ಜ್ ಆಗ್ಬಿಡ್ತಾರೆ, ಅವರ MLA ಸ್ಥಾನ ಇರ್ತದೆ, ಮತ್ತೆ ಬೈ ಎಲೆಕ್ಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. 1/3 ಇದ್ದಾಗ ತುಂಬಾ ಜನ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ 2/3 ಮಾಡಿದ್ದಾರೆ. ಈಗ ಯಾವ ತಿದ್ದುಪಡಿ ಮೂಲಕ 2/3 ಮಾಡಿದ್ರೆ? 2003ರಲ್ಲಿ 91ನೇ ಸಂವಿಧಾನ ತಿದ್ದುಪಡಿ ಮೂಲಕ 2/3 ಅಂತ ಮಾಡ್ತಾರೆ. ಸೊ ಈ ಪಾಯಿಂಟ್ ನೆನಪಿರ್ಲಿ ಸ್ನೇಹಿತರೆ. 91ನೇ ಸಂವಿಧಾನ ತಿದ್ದುಪಡಿ ಮೂಲಕ 2/3 ಅನ್ನುವಂಥದ್ದನ್ನ ಮಾಡ್ತಾರೆ. ಸೊ ಈ ಪಾಯಿಂಟ್ಗಳು ನಿಮಗೆ ನೆನಪಿರ್ತಾ ಹೋಗ್ಬೇಕು. 2/3 ಅನ್ನುವಂಥದ್ದು 91ರಲ್ಲಿ ಮಾಡಿದ್ದಾರೆ. ಓಕೆ, 91ನೇ ಸಂವಿಧಾನ ತಿದ್ದುಪಡಿ. 3/2 2/3 ಇದನ್ನು ಕೂಡ ಸಿಂಪಲ್ ಪಾಯಿಂಟ್ ಗಳನ್ನ ಕೇಳ್ತಾರೆ. ಸೊ ಇವೆಲ್ಲ ನೆನಪಿರ್ಲಿ. ಭಾರತ ಸಂವಿಧಾನದ 52ನೇ ತಿದ್ದುಪಡಿಗೆ ಹೆಚ್ಚು ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಿಸಿದೆ? 52ನೇ ಸಂವಿಧಾನ ತಿದ್ದುಪಡಿ ಅನ್ನುವಂಥದ್ದು ಯಾವುದಕ್ಕೆ ಇದೆ? ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ವಿಸ್ತರಣೆ ಮಾಡೋದಕ್ಕೋಸ್ಕರ, ತ್ರಿಪುರಕ್ಕೆ ವಿಶೇಷ ಸ್ಥಾನಮಾನ ಕೊಡೋದಕ್ಕೆ, ಮತದಾನಕ್ಕೆ ಅರ್ಹತೆಯ ವಯಸ್ಸನ್ನು ಹೆಚ್ಚಿಸುವ ನಿಬಂಧನೆ ಅದಕ್ಕೆ ಸಂಬಂಧಪಟ್ಟಿದೆಯಾ? ರಾಜಕೀಯ ಪಕ್ಷಾಂತರಗಳ ವಿರುದ್ಧ ನಿಬಂಧನೆಗಳು ಇದೆಯಾ? ಯಾವುದು ಸರಿಯಾದ ಉತ್ತರ? ಪಾಸ್ ಮಾಡಿ ಆನ್ಸರ್ ಮಾಡಬಹುದು. ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್. ರಾಜಕೀಯ ಪಕ್ಷಾಂತರಗಳ ವಿರುದ್ಧ ನಿಬಂಧನೆಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಡೈರೆಕ್ಟ್ ಕ್ವಶನ್ ಇದು. ಈ ಕೆಳಗಿನ ಯಾವ ತಿದ್ದುಪಡಿಗಳ ಮೂಲಕ ಸಮಾಜವಾದಿ ಪದವನ್ನ ಭಾರತೀಯ ಸಂವಿಧಾನದ ಮುನ್ನುಡಿಯಲ್ಲಿ ಸೇರಿಸಲಾಗಿದೆ? ಯಾವ ತಿದ್ದುಪಡಿ? ಡೈರೆಕ್ಟ್ ಕ್ವಶನ್, ವೆರಿ ಈಜಿ. 38ನೇ ತಿದ್ದುಪಡಿ.
42, 49, 52. ಸರಿಯಾದ ಉತ್ತರ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ. ವೆರಿ ಡೈರೆಕ್ಟ್ ಕ್ವಶನ್. ಯಾವ ಇಯರ್ ಅಂತೂ ಕೂಡ ಕೇಳ್ತಿರ್ತಾರೆ. 42, 4 ಪ್ಲಸ್ 2 6 ಅನ್ನೋದು ಲಾಸ್ಟಿಗೆ 6 ಬರ್ತದೆ. 44ನೇ ತಿದ್ದುಪಡಿ ಯಾವಾಗುತ್ತೆ? 4 4 ಪ್ಲಸ್ 8 ಆಗುತ್ತಲ್ವಾ? ಸೊ 1978 ನೆನ್ಪಿಡೋದಕ್ಕೋಸ್ಕರ ಒಂದ್ಸಲ ತುಂಬಾ ದಿನ ರಿವಿಷನ್ ಮಾಡಿಲ್ಲ ಅಂದ್ರೆ ಮರೆತು ಹೋಗ್ಬಿಡ್ತೀರಿ. ಅದಕ್ಕೆ ಅಟ್ಲೀಸ್ಟ್ ಯಾವತ್ತೂ ಮರಿಲಾರ್ದಂಗೆ ಕೆಲವೊಂದು ಟ್ರಿಕ್ಸ್ ಅನ್ನು ಇಟ್ಕೊಳ್ಳೋದು. ಪದೇ ಪದೇ ಕ್ವಶನ್ ಕೇಳಿದ್ದಾರೆ ಇವನ್ನೆಲ್ಲ. 44ನೇದು ಇದಕ್ಕೆ ಸಂಬಂಧಪಡಲ್ಲ, ಬಟ್ 1976ರ 47ನೇ ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸ್ತಾರೆ. ಮೊದಲು ನಮ್ಮ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಏನಿತ್ತು? ಸಾರ್ವಭೌಮ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, 3 ಶಬ್ದ ಅಷ್ಟೇ ಇದು. ಸಾವೆರಿನ್ ಅಂತಿತ್ತು, ಡೆಮೊಕ್ರೆಟಿಕ್ ಅಂತಿತ್ತು, ರಿಪಬ್ಲಿಕ್ ಅಂತ ಇತ್ತು. 3 ಇದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. 1976ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಅವರು 42ನೇ ತಿದ್ದುಪಡಿ ಮೂಲಕ ಮತ್ತೆರಡನ್ನ ಸೇರಿಸ್ತಾರೆ. ಯಾವುದು? ಸೋವೆರಿನ್ ಆಸ್ ಇಟ್ ಈಸ್ ಅದಿದೆ. ಅದಾದ್ಮೇಲೆ ಸೋಷಿಯಲಿಸ್ಟಿಕ್ ಅಂತ ಬರ್ತದೆ. ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್, ಸಮಾಜವಾದಿ ಮತ್ತು ಜಾತ್ಯತೀತ ಎರಡೂ ಸೇರಿಸಿದ್ದಾರೆ. ಆಮೇಲೆ ಆಸ್ ಇಟ್ ಈಸ್ ಇದು ಡೆಮೊಕ್ರೆಟಿಕ್ ಅಂಡ್ ರಿಪಬ್ಲಿಕ್ ಆಸ್ ಇಟ್ ಈಸ್ ಇದೆ. ಮತ್ತೆ ಇನ್ನೊಂದು ಏನ್ ಚೇಂಜ್ ಆಯ್ತು? ಯೂನಿಟಿ ಆಫ್ ದ ನೇಷನ್ ಅಂತಿತ್ತು. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಮೂಲ ಸಂವಿಧಾನದಲ್ಲಿ ರಾಷ್ಟ್ರದ ಏಕತೆ ಅಂತ ಅಷ್ಟೇ ಇತ್ತು ಮೂಲ ಸಂವಿಧಾನದಲ್ಲಿ. ಆಮೇಲೆ 42ನೇ ತಿದ್ದುಪಡಿ ಮೂಲಕ ಏನ್ ಮಾಡಿದ್ರು ಅವರು? ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ ಈ ರೀತಿ 3 ಶಬ್ದಗಳನ್ನು ಸೇರಿಸ್ತಾರೆ. ಒಂದು ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ, ಸೋಷಿಯಲಿಸ್ಟ್, ಸೆಕ್ಯುಲರ್ ಅಂಡ್ ಇಂಟಿಗ್ರಿಟಿ. ಈ 3 ಶಬ್ದಗಳನ್ನ ಯಾವ ತಿದ್ದುಪಡಿ ಮೂಲಕ, ಯಾವ ವರ್ಷ, ಯಾರು ಪ್ರಧಾನಮಂತ್ರಿ ಇದ್ದು, 3 ಶಬ್ದ ಯಾವುದು, ಈ ರೀತಿ ಕೂಡ ಕೇಳ್ತಾರೆ. ಒಂದೊಂದ್ಸಲ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿತ್ತು ಅಂತ ಕೂಡ ಕೇಳ್ತಾರೆ. ಅವಾಗ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಏನಿದು? ಸೋವೆರಿನ್, ಡೆಮೊಕ್ರೆಟಿಕ್, ರಿಪಬ್ಲಿಕ್ 3 ಶಬ್ದ ಮಾತ್ರ ಇದ್ವು. ಈಗ ಸದ್ಯಕ್ಕೆ ಸೋವೆರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್. ಇದ್ರ ಜೊತೆ ಇಂಟಿಗ್ರಿಟಿ ಇಲ್ಲಿ ಸೇರಿಸಬಾರ್ದು. ಇಂಟಿಗ್ರಿಟಿ ಅನ್ನೋದು ಮತ್ತೆ ಸೆಪರೇಟ್ ಇದು. ಓಕೆ, ಈ ಸೋವೆರಿನ್ ಅಂತ ಅನ್ನುವಂಥದ್ದು ಇಲ್ಲಿ ಟೋಟಲ್ 5 ಶಬ್ದ ಬರ್ತಾವೆ. ಸೋವೆರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್. ಇಷ್ಟೇ. ಇವು 5ರ ಕಾಂಬಿನೇಷನ್ ಅಲ್ಲಿ ಕೊಡ್ತಾರೆ. 4 ಆಪ್ಷನ್ಸ್ ಕೊಟ್ಟು ಒಂದೊಂದನ್ನ ಮಿಸ್ ಮಾಡ್ತಾ ಇರ್ತಾರೆ. ಯಾವುದು ಸರಿಯಾದದನ್ನ ಹೇಳ್ಬೇಕು ಇಲ್ಲಿ. ವೆರಿ ಸಿಂಪಲ್, ಈಸಿ ಕ್ವಶನ್. ಈ ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ? ವೆರಿ ಈಸಿ ಇದು ಕ್ವಶನ್. 59, 60, 61, 62 ತುಂಬಾ ಸಲ ಕೇಳಿದ್ದಾರೆ. ಇದು 61ನೇ ಸಂವಿಧಾನ ತಿದ್ದುಪಡಿ. ಡೈರೆಕ್ಟ್ ಕ್ವಶನ್. ಯಾವ ವರ್ಷ ಅನ್ನೋದು ಹೇಳಿ. ಇದಾದ ನಂತರ ನಮ್ಮ ಎಲೆಕ್ಷನ್ ಕಮಿಷನರ್ ಏನಿರ್ತಾರಲ್ಲ ಅವರ ಸಂಖ್ಯೆಯನ್ನು ಹೆಚ್ಚಳ ಮಾಡಿತ್ತು. ಈ ತಿದ್ದುಪಡಿ ಆದ ನಂತರ ಆ ಸಂಖ್ಯೆ ಕೂಡ ಹೆಚ್ಚಳ ಮಾಡ್ತಾರೆ. ಈ ತಿದ್ದುಪಡಿಗೆ ಸಂಬಂಧ ಇಲ್ಲ. ಈ ತಿದ್ದುಪಡಿಯಲ್ಲಿ ಆ ಸಂಖ್ಯೆಯನ್ನು ಹೆಚ್ಚಳ ಮಾಡ್ಬೇಕು ಅನ್ನುವಂಥದ್ದು ಏನು ಪಾಯಿಂಟ್ ಇಲ್ಲ. ಬಟ್ ಈ ತಿದ್ದುಪಡಿ ಆಯ್ತಲ್ಲ, 21 ವರ್ಷದಿಂದ 18 ವರ್ಷ ಅಂದ್ರೆ ತುಂಬಾ ಜನನ್ನ ಆ ಎಲೆಕ್ಟ್ರಲ್ ಲಿಸ್ಟ್ ಅಲ್ಲಿ ಸೇರಿಸಬೇಕಾಗತ್ತೆ. ಅದಕ್ಕೆ ಅಲ್ಲಿ ಮೊದಲು ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಇರ್ತಿದ್ರು. ಅವ್ರ ಜೊತೆ ಮತ್ತೆ ಒಂದಿಷ್ಟು ಜನ ಮೆಂಬರ್ ಮಾಡ್ತಾರೆ. ಎಷ್ಟು ಜನರನ್ನು ಮಾಡಿದ್ರು? ಅದೇ ಫೈನಲ್ ಆಯ್ತಾ? ಇಲ್ಲ, ಮತ್ತೆ ಆಮೇಲೆ ಅದನ್ನ ತೆಗೆದಾಕ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಮತ್ತೊಂದ್ಸಲ ವಾಪಸ್ ಮಾಡಿದಂಥದ್ದು ಈಗ ಅದೇ ಪ್ರೆಸೆಂಟ್ ಮೆಂಬರ್ ಇದೆ. ಟೋಟಲ್ ಈಗ ಎಷ್ಟು ಜನ ಎಲೆಕ್ಷನ್ ಕಮಿಷನ್ ಅಲ್ಲಿ ಮೆಂಬರ್ಸ್ ಇರ್ತಾರೆ, ನಂತರ ಅವಾಗ ಚೇಂಜ್ ಆಯ್ತು ಅಂದ್ಮೇಲೆ ಯಾವ ವರ್ಷದಲ್ಲಿ ಚೇಂಜ್ ಆಯ್ತು ಅದೊಂದು ಪಾಯಿಂಟ್ ಅನ್ನ ಹೇಳಿ. ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ಅದು ಕೂಡ ಕೇಳಿದ್ದಾರೆ. ಅವರು 3 ಜನರ ಹೆಸರು ಹೇಳಿ ನೋಡೋಣ. ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಅವ್ರ ಇಬ್ಬರು. ಈ ತರ ಕಾನ್ಸ್ಟಿಟ್ಯೂಷನಲ್ ಬಾಡಿ ಕೂಡ ಒಂದ್ಸಲ ನೋಡ್ಬಿಡೋಣ. ಒಂದು ಕ್ವಶನ್ ಪಕ್ಕ ಯಾವ್ದಾದ್ರಕ್ಕೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಗ್ಗೆ ಬರುತ್ತೆ. ಮತ್ತು KS ಮೇನ್ಸ್ ಅಲ್ಲಿ ಪಕ್ಕ ಒಂದು 10 ಮಾರ್ಕ್ಸ್ಗೆ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದ್ದೇ ಇರ್ತದೆ. ಕಾನ್ಸ್ಟಿಟ್ಯೂಷನಲ್ ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಗ್ಗೆ ಇದ್ದೇ ಇರ್ತದೆ. ಸೊ ಅದನ್ನ ಸ್ವಲ್ಪ ನೀಟಾಗಿ ನೋಡೋಣ. ಏನ್ ಕ್ವಶನ್ ಕೇಳಿದ್ರು ಬರೆಯೋ ರೀತಿ ಅದನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ರೈಟ್. ಭಾರತದ ಸಂವಿಧಾನದ 73ನೇ ತಿದ್ದುಪಡಿ ಈ ಕೆಳಗಿನಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಡೈರೆಕ್ಟ್ ಕ್ವಶನ್. ಟೌನ್ಶಿಪ್, ಪಂಚಾಯತಿ, ಪುರಸಭೆ, ಜಿಲ್ಲಾ ಮಂಡಳಿ. ಇದು ಪಂಚಾಯತಿಗೆ ಸಂಬಂಧಪಟ್ಟಂತದ್ದು. ಈ ತರ ಈಜಿ ಕ್ವಶನ್ ಯಾವತ್ತೂ ಕೂಡ ಮಿಸ್ ಆಗಬಾರ್ದು. ಇಂಡಿಯಾ, ಅದು ಭಾರತ್. ಇಂಡಿಯಾ, ದಟ್ ಈಸ್ ಭಾರತ್. ಒಂದ್ಸಲ ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ ಕೇಳ್ತಾರೆ? ನಮ್ಮ ಸಂವಿಧಾನದಲ್ಲಿ ಭಾರತದ ಹೆಸರು ಏನೇನಂತಿದೆ? ಭಾರತ, ಇಂಡಿಯಾ, ಹಿಂದೂಸ್ತಾನ್, ಈ ತರ ಏನಾದ್ರೂ ಇದೆಯಾ ಅಂತ ಆತರ ಕೇಳ್ತಾರೆ. ಹಿಂದೂಸ್ತಾನ್ ಅನ್ನೋದು ಇದೆಯಾ ನಮ್ಮ ದೇಶದ ಸಂವಿಧಾನದಲ್ಲಿ? ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಹಿಂದೂಸ್ತಾನ್ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಆ ಶಬ್ದ ಇದೆಯಾ? ಹಿಂದೂಸ್ತಾನ್ ಅಂತ ಕೆಲವೊಂದ್ಸಲ ಯೂಸ್ ಮಾಡ್ತಾ ಇರ್ತೀವಿ ನಾವು. ಇಂಡಿಯಾ, ದಟ್ ಈಸ್ ಭಾರತ್. ಇದು ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಎಲ್ಲಿ ಕೊಟ್ಟಿದ್ದಾರೆ? ಮುನ್ನುಡಿಯಲ್ಲಿ ಕೊಟ್ಟಿದ್ದಾರಾ? ಪ್ರಿಯಾಂಬಲ್ ಅಲ್ಲಿ ಇದೆಯಾ? ಆಪ್ಷನ್ ಎ. ಆಪ್ಷನ್ ಬಿ, 1ನೇ ಆರ್ಟಿಕಲ್ ಅಲ್ಲಿ ಇದೆಯಾ? ವಿಧಿ 1. ವಿಧಿ 2ನೇ ಆರ್ಟಿಕಲ್ ಅಲ್ಲಿ ಇದೆಯಾ? ಅಥವಾ ಶೆಡ್ಯೂಲ್ 1ರಲ್ಲಿ ಇದೆಯಾ? ಎಲ್ಲಿದೆ ಇದು? ಪಾಸ್ ಮಾಡಿ ಆನ್ಸರ್ ಮಾಡಬಹುದಾ? ಡೈರೆಕ್ಟ್ ಕ್ವಶನ್. 1ನೇ ವಿಧಿಯಲ್ಲಿ 1ನೇ ಆರ್ಟಿಕಲ್ ಇದೆ. ನಮ್ಗೇನು ಶಬ್ದ ಇದೆ? ಇಂಡಿಯಾ ಅನ್ನುವಂಥದ್ದು ಸಂವಿಧಾನದಲ್ಲಿದೆ. ಭಾರತ್ ಅನ್ನೋದು ಕೂಡ ಸಂವಿಧಾನದಲ್ಲಿದೆ. ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಸುದ್ದಿಯಲ್ಲಿ ಇತ್ತಿದು, ಅದಕ್ಕೋಸ್ಕರ ಇವೆಲ್ಲ ನೆನ್ಪಿಡ್ಬೇಕು ಸ್ನೇಹಿತರೆ. ಅರ್ಥ ಆಗ್ತಿದೆ? ವೆರಿ ಸಿಂಪಲ್. ನಾವು ಫಾಸ್ಟ್ ಆಗಿ ಇಷ್ಟೊತ್ತನ ಏನೇನು ನೋಡಿದ್ವಿ, ಸ್ವಲ್ಪ ರಿವಿಷನ್ ಕೂಡ ಆಗ್ತಾ ಇರ್ಲಿ. ಇವೆಲ್ಲ ನೆನ್ಪಿಡ್ಬೇಕು ನೀವು. ಫಾಸ್ಟ್ ಆಗಿ ನೋಡೋದಾದ್ರೆ ಇದೆಲ್ಲ 10ನೇ ಶೆಡ್ಯೂಲ್ ಅಂತ ನೋಡಿದ್ವಿ. 1985. ಇಲ್ಲಿ 52ನೇ ಇದು ಸಂವಿಧಾನ ತಿದ್ದುಪಡಿ. ರಾಜಕೀಯ ಪಕ್ಷ ಅಂತ ಹೊಸದಾಗಿ ಸಂವಿಧಾನದಲ್ಲಿ ಹೊಸ ಶಬ್ದವನ್ನು ಸೇರಿಸಿದ್ರು. ರಾಜಕೀಯ ಪಕ್ಷಗಳಿಗೆ ಅಂದ್ರೆ ಸಂವಿಧಾನದ ಮಾನ್ಯತೆ 52ನೇ ಸಂವಿಧಾನ ತಿದ್ದುಪಡಿ ಮೂಲಕ ಸಿಕ್ಕಂಗಾಯ್ತು.
ವೀರೇಂದ್ರ ಪಾಟೀಲ್ ಅವರು ಇದನ್ನ ಗೋಲ್ಡ್ ರಶ್ ಅಂತ ಕರೀತಾರೆ. ಯಾವುದಕ್ಕೆ? ಇದು ಆಂಟಿ ಡಿಫೆಕ್ಷನ್ ಆಗೈತಲ್ಲ, ಪಕ್ಷಾಂತರ. ಒಂದು ಪಕ್ಷದಿಂದ ಜಂಪ್ ಆಗಿ ಇನ್ನೊಂದು ಪಕ್ಷಕ್ಕೆ ಹೋಗ್ಬಿಡೋದು. ಈಗ ಯಾವ್ದೋ ಒಂದು ಗೋಲ್ಡ್ ರೇಟ್ ಕಡಿಮೆ ಆಯ್ತಂದ್ರೆ ನಿಮ್ಮ ಮನೆಯಲ್ಲಿ ಇದ್ದು ಬಿದ್ದವರೆಲ್ಲ ಹೋಗಿ ಗೋಲ್ಡ್ ಅಂಗಡಿಗೆ ಹೋಗಿ ಕೊಂಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಗೋಲ್ಡ್ ರಶ್ ರೇಟ್ ಕಡಿಮೆ ಆದ ತಕ್ಷಣ ಕೊಂಡ್ಕೊಂಡಿದ್ದು ಆತರ. ಅಂದ್ರೆ ಒಂದು ಪೊಲಿಟಿಕಲ್ ಸರ್ಕಾರ ರಚನೆ ಆಗ್ತಾ ಇದೆ ಅಂದ ತಕ್ಷಣ ಅವ್ರ ಹತ್ರ ಓಡೋಗ್ಬಿಡುದು. ಅದಕ್ಕೆ ವೀರೇಂದ್ರ ಪಾಟೀಲ್ ಅವರು ಗೋಲ್ಡ್ ರಶ್ ಅಂತ ಕರೀತಾರೆ. 2003 91ನೇ ತಿದ್ದುಪಡಿ ಮಾಡ್ತಾರೆ. ಯಾಕಂದ್ರೆ ಮೊದ್ಲು ಏನ್ ಹೇಳಿದ್ವಿ ನಾವು, 1/3 ಮಾಡಿದ್ರು. ಮೊದಲು ಬರೀ 1/3 ಇತ್ತು. 1/3 ಇದ್ದಾಗ ನಾ ಹೇಳಿದ್ನಲ್ಲ, 135 ಜನ MLA ಗೆ ಕರ್ನಾಟಕದ ಕಾಂಗ್ರೆಸ್ ಇದ್ರು 45 ಜನ ಎತ್ಕೊಂಡು ಹೋಗೋದು ಬಹಳ ಈಜಿ ಆಗ್ಬಿಡ್ತದೆ. ಅದಕ್ಕೆ 91ನೇ ತಿದ್ದುಪಡಿ ಮೂಲಕ 2/3 ಮಾಡಿದ್ರು. 2/3 ಅಂದ್ರೆ 90 ಜನ ಕರ್ಕೊಂಡು ಹೋಗೋದು ಕಷ್ಟ, ಅಷ್ಟು ಈಜಿ ಇಲ್ಲೇ ಇಲ್ಲ. 90 ಜನ ಕಷ್ಟ ಆಗ್ಬಿಡ್ತದೆ ಅಲ್ವಾ. 45 ಜನ ಕರ್ಕೊಂಡು ಹೋಗುವಂತವ್ರು ಯಾರಾದ್ರೂ ಇದಾರ ಕರ್ನಾಟಕದಲ್ಲಿ? ಈ ಕಾಂಗ್ರೆಸ್ ಅನ್ನ ಬಿಟ್ಟು ಬೇರೆ ಇನ್ನೊಂದು ಜಾಯಿನ್ ಮಾಡಕ್ 45 ಜನ ತಗೊಂಡು ಹೋಗೋದು ಈಜಿ ಆಗುತ್ತೆ. ಬಟ್ 90 ಜನ ತಗೊಂಡು ಹೋಗಕ್ ಆಗದೇ ಇಲ್ಲ ಒಂದ್ ಪಕ್ಷದಿಂದ, ಅಷ್ಟು ಈಜಿ ಆಗಲ್ಲ ಅಂದ್ರೆ ಈ ಸದ್ಯದ ಸ್ಥಿತಿಯಲ್ಲಿ. ಓಕೆ, ನೋಡೋಣ. ಈ ರೀತಿ ಏನು ಇಂಟರ್ವ್ಯೂಗಳಲ್ಲಿ ಒಂದೊಂದ್ಸಲ KS ಇಂಟರ್ವ್ಯೂ ಅಲ್ಲಿ ಅಷ್ಟು ನಾರ್ಮಲ್ ಆಗಿ ಆಂಟಿ ಡಿಫೆಕ್ಷನ್ ಬಗ್ಗೆ ಒಂದು ಎಕ್ಸಾಂಪಲ್ ತರ ಆತರ ಕೇಳ್ತಾ ಹೋಗ್ತಾರೆ. ಬಟ್ ಪೊಲಿಟಿಕಲ್ ಜಾಸ್ತಿ ಬರಲ್ಲ ಇಂಟರ್ವ್ಯೂ ಅಲ್ಲಿ, ಪೊಲಿಟಿಕಲ್ ಆಂಗಲ್ ಅಲ್ಲಿ ಕೇಳಲ್ಲ. ಬಟ್ ಈ ತರ ಇದ್ರೆ ಎಕ್ಸಾಂಪಲ್ ಏನ್ ಮಾಡ್ಬೋದು, ಏನ್ ಆಗ್ಬೋದು ಅಂತ ಕೇಳ್ತಿರ್ತಾರೆ. 52ನೇ ತಿದ್ದುಪಡಿ ರಾಜಕೀಯ ಪಕ್ಷಾಂತರ ನಿಷೇಧ ಅನ್ನೋದು ಸಮಾಜವಾದಿ ಯಾವಾಗ ಸೇರಿಸ್ತಾರಂತಾರ, ಅದಕ್ಕೆ ಸಂಬಂಧಪಟ್ಟಾಗ ನಾವೇನೇನ್ ನೋಡಿದ್ವಿ ಇಲ್ಲಿ? ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ 3 ಕೂಡ ನೋಡಿದೀವಿ. ಒಂದೊಂದ್ಸಲ ಇಲ್ಲಿ ಎಲ್ಲ ಶಬ್ದಗಳನ್ನ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ದಿತ್ತು ಅಂತ ಕೊಡ್ತಾರೆ. ಅವಾಗ ನಾವು ರೊಚ್ಚಿಗೆದ್ದು ಸಮಾಜವಾದಿ, ಜಾತ್ಯತೀತ ಸೇರಿಸಿ ಬಿಡಬಾರ್ದು. ಮೂಲ ಸಂವಿಧಾನದಲ್ಲಿ ಏನಿತ್ತು ಅಂತ ಕೇಳಿದಾಗ ಅದೇನಿತ್ತು ಅದಷ್ಟೇ 3: ಸಾರ್ವಭೌಮ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಅಷ್ಟೇ ಇತ್ತು. ಓಕೆ, ಇಲ್ಲಿ ಕೆಳಗಡೆ ರಾಷ್ಟ್ರದ ಏಕತೆ ಅಷ್ಟೇ ಇತ್ತು. ಈಗ 42ನೇ ತಿದ್ದುಪಡಿ ಆದ ನಂತರ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ ಆ ತರ ಶಬ್ದ ಬಂತು. ಇಲ್ಲಿ ಸೇರಿಸಿಲ್ಲ ಅವರು, ಈ ಕಡೆ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಸೇರಿಸಿರುವಂತದ್ದು. ಈ 3 ಶಬ್ದಗಳನ್ನು ತುಂಬಾ ಸರ್ತಿ ಎಕ್ಸಾಮ್ ಅಲ್ಲಿ ಕೇಳಿದರೆ ಇವೆಲ್ಲ ನೆನ್ಪಿಡ್ಬೇಕು ಸ್ನೇಹಿತರೆ. ವೆರಿ ಸಿಂಪಲ್ ಕ್ವಶನ್ಸ್ಗಳು. ಇದು ಯಾವ ತಿದ್ದುಪಡಿ ಅಂತ ಹೇಳಿದೀವಿ? 21ರಿಂದ 18 ವರ್ಷ ಆಗುತ್ತೆ. ಅವಾಗ ಪ್ರಧಾನಮಂತ್ರಿ ಯಾರಿದ್ರು, ಯಾವ ವರ್ಷ ಆಯ್ತು ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾರೆ. ಅದನ್ನ ಕಮೆಂಟ್ ಅಲ್ಲಿ ಮಾಡ್ತಾ ಹೋಗಿ, ಅದ್ರ ಬಗ್ಗೆ ಮತ್ತೆ ಕ್ವಶನ್ ಬರುತ್ತೆ. ಅಟ್ಲೀಸ್ಟ್ ಈ ತರ ಸರ್ಚ್ ಮಾಡ್ತಾ ಹೋಗಿ. ಇನ್ನೆಲ್ಲ ಫಾಸ್ಟ್ ಆಗಿ ಈ ತರ ನೋಡ್ತಾ ಹೋಗೋಣ. ನೀವು ಯಾವಾಗಾರ ಬೋರ್ ಆದಾಗ ಸ್ವಲ್ಪ ನೋಡಿ, ನಿಮ್ ಪಾಡಿಗೆ ನೀವು ಓದ್ತಾ ಇರಿ. ಸ್ವಲ್ಪ ಬೋರ್ ಆಯ್ತು ಅಂದ್ರೆ ಈ ತರ ಕ್ಲಾಸ್ ಕೇಳಿ ರಿವಿಷನ್ ಆಗ್ತಾ ಹೋಗುತ್ತೆ ನಿಮ್ಗೆ. ಅಟ್ಲೀಸ್ಟ್ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಓದ್ಬೇಕು ಅನ್ನೋದು. ಇಲ್ಲಾಂದ್ರೆ ಏನೋ ಒಂದು ಟೈಮ್ ಪಾಸ್ ಮಾಡ್ತಾ ಆತರ ಹೋಗೋದು ಆಗ್ಬಾರ್ದು. ಬೋರು ಆದಾಗ ಸ್ವಲ್ಪ ಈ ತರ ಪಾಠಗಳನ್ನ ಕೇಳಿ. ಇವೆಲ್ಲ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಅಂತ ನೋಡಿದ್ವಿ, ರೈಟ್. ಇಂಡಿಯಾ ಮತ್ತು ಭಾರತ್ ಇವೆರಡೇ ಹೆಸರು ನಮ್ಮ ಸಂವಿಧಾನದಲ್ಲಿ. ಬೇರೆ ಬೇರೆ ಏನಾದ್ರು ಇದೆಯಾ ಸ್ನೇಹಿತರೆ? ಹಿಂದೂಸ್ತಾನ್ ಅನ್ನುವಂಥದ್ದೆಲ್ಲ ಇಲ್ಲ. ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅವನ್ನೆಲ್ಲ. ಹಿಂದೂಸ್ತಾನ್ ಅಂತ ಕೊಟ್ಟ ಕನ್ಫ್ಯೂಸ್ ಆಗ್ಬಿಡ್ದು. ವೆರಿ ಸಿಂಪಲ್, ತಕ್ಷಣ ಹಾಕಿಬಿಡ್ಬೇಕು ಇವನ್ನ. ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು ನೀವು. ಓಕೆ, ರೈಟ್. ಇಷ್ಟು ಚರ್ಚೆ ಮಾಡಿದ್ವಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಈ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಆದ್ರೂ ಮಾಡಿ, ನನ್ಗೆ ಇಷ್ಟ ಆಯ್ತು, ಚೆನ್ನಾಗಿತ್ತು, ಥ್ಯಾಂಕ್ ಯು, ಏನಾದ್ರು ಅಟ್ಲೀಸ್ಟ್ ಒಂದು ಪಾಯಿಂಟ್ ಹೇಳಿದಾಗ ಅಟ್ಲೀಸ್ಟ್ ಇಂಟ್ರಾಕ್ಷನ್ ಮಾಡ್ತಾ ಇದಾರೆ ಸ್ಟೂಡೆಂಟ್ಗಳು ಅಂತ ಇನ್ನೂ ಹೆಚ್ಚಿನ ಕ್ಲಾಸ್ ಅನ್ನ ಮಾಡ್ತಾ ಹೋಗ್ತೀನಿ. ಈ ತರ ಎಲ್ಲ ಸ್ವಲ್ಪ ಕೆಲವೊಂದು ಇಂಪಾರ್ಟೆಂಟ್ ತಿದ್ದುಪಡಿಗಳನ್ನ ಕೂಡ ಮಾಡ್ತೀನಿ, ನಾನು ಕವರ್ ಮಾಡ್ತೀನಿ. ಅದಾದ ನಂತರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಇಂಪಾರ್ಟೆಂಟ್ ಇದಾವೆ. ಈ ಮನೆ KS ಅಲ್ಲಿ 2 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೇಳ್ಬಿಟ್ರು. ಬಟ್ ಈಜಿನೇ ಇದು, ಬಟ್ 2 ಕೇಳಿದ್ರ ಅದನ್ನ. ತುಂಬಾ ಈಜಿನೇ ಇದು, ಬಟ್ ಅದ್ರ ಹತ್ರ ಒಂದು 30ರಿಂದ 40 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ನೋಡೋಣ. ಅದ್ರಲ್ಲಿ ಒಂದು ಕ್ವಶನ್ ಬರ್ಬೋದು. ಆ 30ರಿಂದ 40 ನೋಡಕ್ಕೆ ಒಂದು 2 ಅವರ್ಸ್ ಆಗುತ್ತೆ. 2 ಅವರ್ಸ್ ಅಲ್ಲಿ ಒಂದು ಕ್ವಶನ್ ಬಂದ್ರೆ ಒಳ್ಳೇದಲ್ವಾ? ಅದು ಮಾಡ್ತೀನಿ ಒಟ್ಟಿನಲ್ಲಿ. ಬಿಫೋರ್ ಈ ಸಲ KS ಗಿನ ಮುಂಚೆ ಈ ತರ ಕ್ಲಾಸ್ಗಳನ್ನ ನೋಡ್ತಾ ಇರಿ. ಪಾಲಿಟಿ ಮತ್ತು ಎಕನಾಮಿಲಿ ಯಾವುದೇ ಕ್ವಶನ್ ಬಂದ್ರು ನೀವು ಈಸಿಯಾಗಿ ಆನ್ಸರ್ ಮಾಡೋ ಲೆವೆಲ್ಗೆ ನಾನು ರೆಡಿ ಮಾಡಿಕೊಡ್ತೀನಿ. ಈ PSI ಅವರಿಗೆ ಮತ್ತು ಎಸ್ಸೆಗಳನ್ನು ಕೂಡ ಮಾಡ್ತೀನಿ ಸ್ನೇಹಿತರೆ. ಇದರಲ್ಲಿ PSI ಗೆಲ್ಲ ಯೂಸ್ ಆಗುತ್ತದೆ. PSI ಸ್ಟೂಡೆಂಟ್ಗಳಿಗೆ ಎಸ್ಸೆಗಳು ಲಾಸ್ಟ್ 1 ವೀಕ್ ಇದ್ದಾಗ ಅವಾಗ ಒಂದು 10 ಎಸ್ಸೆ ಆದ್ರೂ ನಾನು ಯಾವ ತರ ಬರೀಬೇಕು, ಏನೇನು ಪಾಯಿಂಟ್ ಇರ್ಬೇಕು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದು ಅಟ್ಲೀಸ್ಟ್ ಇಂಟ್ರಾಕ್ಷನ್ ಮಾಡ್ತಾ ಹೋಗಿ ನೀವು. ನಿಮ್ಗೆ ಎಸ್ಸೆ ಬೇಕಾ, ಏನ್ ಬೇಕು, ಯಾವ್ದ್ರ ಬಗ್ಗೆ ಎಸ್ಸೆ ಬೇಕು ಆ ತರ ಕಮೆಂಟ್ ಮಾಡ್ತಾ ಹೋಗಿ, ಲೈಕ್ ಮಾಡ್ತಾ ಹೋಗಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಥ್ಯಾಂಕ್ ಯು.